ರಜಾ ದಿನವೂ ಸಮೀಕ್ಷೆಗೆ ವಿರೋಧ ಹೆಚ್ಚಾಗ್ತಾನೆ ಇದೆ. ನಾಳೆ ಮಲೇಶ್ವರ ಜಿಬಿಐ ಕಚೇರಿ ಮುಂದೆ ಸೇರೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಗಣತಿದಾರರು ಏನಿದ್ದಾರೆ, ಶಿಕ್ಷಕರೇನಿದ್ದಾರೆ, ಅವರ ಪ್ಲಾನ್ ಇದು. ಮತ್ತೆ ಮನವಿ ಸಲ್ಲಿಕೆ ಮಾಡಬೇಕು ಅಂತ ಸಮೀಕ್ಷೆದಾರರ ನಿರ್ಧಾರ. ಕಾರಣ ಭಾನುವಾರ ಆದ್ರೂ ಕೂಡ ರಜೆ ಇಲ್ಲ. ದಸರಾ ರಜೆ ಅಂತ ಅನ್ಕೊಂಡಿದ್ರು. ದಸರಾ ರಜೆ ಸಂದರ್ಭದಲ್ಲಿ 16 ದಿನಗಳಲ್ಲಿ ಸಮೀಕ್ಷೆ ಮುಗಿಸಬೇಕು ಅನ್ನುವಂತ ಟಾರ್ಗೆಟ್. ಇದಾದ ನಂತರ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ಗೆ ಹೋಗ್ಬೇಕು, ಪಾಠ ಮಾಡಬೇಕು. ಇದ್ರ ಮಧ್ಯೆ ನಮಗೆಲ್ಲಿ ಬಿಡುವು, ನಮಗೆಲ್ಲಿ ಟೈಮ್ ಕೊಟ್ಕೊಳ್ಳೋಕ್ಕಾಗುತ್ತೆ ಅನ್ನುವಂಥದ್ದು ಗಣತಿದಾರರ ಪ್ರಶ್ನೆ. ನಿನ್ನೆ ಮೊದಲ ದಿನದ ಸಮೀಕ್ಷೆಗೆ ಅನೇಕರು ಬಾಯ್ಕಟ್ ಹೇಳಿದ್ರು. ಯಾರು ಕೂಡ ಬಂದಿರಲಿಲ್ಲ, ವಿರೋಧ ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಭಾಗಿಯಾಗಲ್ಲ ಅಂತ ಸಮೀಕ್ಷೆದಾರರು ಪಟ್ಟನ್ನ ಹಿಡಿದಿದ್ರು. ಈ ಗೊಂದಲದ ಮಧ್ಯೆಯೇ ನಿನ್ನೆ ಕೆಲವು ಕಡೆ ಸಮೀಕ್ಷೆ ನಡೆದಿದೆ. ಎಲ್ಲೆಲ್ಲಿ ಏನೇನು ಘಟನೆಗಳು ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಬೆಂಗಳೂರಲ್ಲಿ ಸಮೀಕ್ಷೆ ಯಾಕೆ ವಿಳಂಬ ಅಂತ ಬಂದಾಗ್ಲೂ ಕೂಡ ಕೆಲವೊಂದಿಷ್ಟು ಕಾರಣಗಳಿವೆ. ಕೆಲವರು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ, ಸಮೀಕ್ಷೆಗೆ ಒಳಗಾಗ್ತಾ ಇಲ್ಲ. ಇನ್ ಕೆಲವರು ಗಂಡ ಹೆಂಡತಿ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಮನೆಗೆ ಬಂದ್ರೆ ಡೋರ್ ಕ್ಲೋಸ್ ಆಗಿರುತ್ತೆ. ಸಮೀಕ್ಷೆ ಹೇಗೆ ಮಾಡ್ತೀರಾ? ನಿನ್ನೆ 22,141 ಮನೆಗಳು ಮಾತ್ರ ಸಮೀಕ್ಷೆ ಆಗಿದೆ. ಅತ್ಯಂತ ಕಷ್ಟದಲ್ಲಿ ಸಮೀಕ್ಷಾದಾರರಿಂದ ಸಮೀಕ್ಷೆ ನಡೀತಾ ಇದೆ. UHID ಅಲ್ಲಿ ಲೊಕೇಶನ್ ಹುಡುಕೋದೆ ದೊಡ್ಡ ಸವಾಲಾಗ್ಬಿಟ್ಟಿದೆ. ಲೊಕೇಶನ್ ಸರಿಯಾಗಿ ತೋರಿಸ್ತಾ ಇಲ್ಲ. ಹೀಗಾಗಿ ಸುತ್ತಾಡ್ತಾ ಇದ್ದಾರೆ ಪಾಪ. ಅಂದ್ರೆ ಬೆಂಗಳೂರಿನಲ್ಲಿ ಒಂದು ಡೆಲಿವರಿ ಬಾಯ್ಸ್ಗೆ ಲೊಕೇಶನ್ ಕರೆಕ್ಟಾಗಿ ಗೊತ್ತಿರುತ್ತೆ, ಆಟೋ ಡ್ರೈವರ್ಸಿಗೆ ಗೊತ್ತಿರುತ್ತೆ. ಅದನ್ನ ಬಿಟ್ಟರೆ ಶಿಕ್ಷಕರು ತಮ್ಮ ವ್ಯಾಪ್ತಿಯಲ್ಲಿರುವಂಥ ಜಾಗಗಳು ಗೊತ್ತಿರುತ್ತೆ. ಇನ್ನೆಲ್ಲೋ ಸಮೀಕ್ಷೆಗೆ ಹೋದರೆ ಪಾಪ ಹೆಂಗೆ ಲೊಕೇಶನ್ ಹುಡುಕೊಂಡು ಹೋಗ್ತಾರೆ. ನಿಗದಿತ ಅವಧಿಯೊಳಗೆ ಮನೆಗಳನ್ನ ರೀಚ್ ಆಗೋದು, ಸಮೀಕ್ಷೆ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಇನ್ನು ಗಂಡ ಹೆಂಡತಿ ಇಬ್ರು ಕೂಡ ಮನೇಲಿರಲ್ಲ, ಕೆಲ್ಸಕ್ಕೆ ಹೋಗಿರ್ತಾರೆ. ಹೆಂಗೆ ಸಮೀಕ್ಷೆ ಮಾಡಬೇಕು? ಆ್ಯಪ್ ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಮೊಬೈಲ್ ಹ್ಯಾಂಗ್ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಸಮೀಕ್ಷೆ ಮಾಡೋದೇ ದೊಡ್ಡ ಸವಾಲು. ಅದರಲ್ಲೂ 60 ಪ್ರಶ್ನೆಗಳು. ಸಮೀಕ್ಷೆ ಎಲ್ಲ ಕಷ್ಟಪಟ್ಟು ಲೊಕೇಶನ್ ಹುಡ್ಕೊಂಡು ಫೋನ್ ವರ್ಕ್ ಆಗ್ತಾ ಇದೆ, ಸಮೀಕ್ಷೆ ಮಾಡೋಣ ಅಂದರೆ 60 ಪ್ರಶ್ನೆ. 60 ಪ್ರಶ್ನೆಗಳಿಗೂ ಅಲ್ಲಿರುವಂಥ ಜನರು ವ್ಯವಧಾನವನ್ನು ಇಟ್ಕೊಂಡು ಉತ್ತರ ಕೊಡ್ತಾರಾ? ಕೊಡಲ್ಲ. ಜಗಳ, ಗಲಾಟೆ. 60 ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ತಾಳ್ಮೆಯನ್ನು ಜನರು ಕಳ್ಕೊಂಡಿದ್ದಾರೆ. ಹೀಗಾಗಿ 5 ಪಾಲಿಕೆಗಳಲ್ಲಿ ಒಟ್ಟು 22,141 ಮನೆಗಳ ಸಮೀಕ್ಷೆ ಮಾತ್ರ ಆಗಿದೆ. ಉಳಿದಂಥ ಮನೆಗಳ ಸಮೀಕ್ಷೆ ಯಾವಾಗ? ಈ ಕೊಟ್ಟಿರುವಂಥ ಟೈಮಲ್ಲಿ, ಟಾರ್ಗೆಟಲ್ಲಿ ಸಮೀಕ್ಷೆ ಆಗುತ್ತಾ? ಸರಿಯಾದಂಥ ಮಾಹಿತಿಯನ್ನ, ದತ್ತಾಂಶವನ್ನ ಕಲೆ ಹಾಕೋದಕ್ಕಾಗುತ್ತಾ? ಅದ್ರ ಮಧ್ಯದಲ್ಲಿ ಪಾಪ ಗಣತಿದಾರರು ಅಂತೇಳಿ ನೇಮಕಗೊಂಡಿರುವಂಥ ಶಿಕ್ಷಕರಿಗೆ ಅನಾರೋಗ್ಯ ಸಮಸ್ಯೆ. ಕೆಲವರಿಗೆ ಕಣ್ಣೇ ಕಾಣಿಸ್ತಾ ಇಲ್ಲ, ಅವರನ್ನ ಗಣತಿ ಮಾಡೋದಕ್ಕೆ ನೇಮಕ ಮಾಡಿದ್ದಾರೆ. ಹೆಂಗೆ ಹೋಗಬೇಕು ಅವರು? ಈಗಷ್ಟೇ ನೀವು ಹಾಸನದಲ್ಲಿ ಗಮನಿಸಿದ್ರಿ, ನಾಯಿ ಅಟ್ಯಾಕ್ ಮಾಡಿದೆ. ಇದಕ್ಕೆ ಯಾರು ಹೊಣೆ, ಯಾರು ಜವಾಬ್ದಾರಿ? ಆ ನಾಯಿ ಅಟ್ಯಾಕ್ನಿಂದ ಏನಾದರೂ ಸಮಸ್ಯೆ ಆಯಿತು, ದೊಡ್ಡದಾಗಿ ಅವರು ಜೀವನೇ ಕಳ್ಕೊಂಡ್ರು ಅಂತಂದರೆ ಸರ್ಕಾರ ಹೊಣೆ ಆಗುತ್ತಾ? ಇಷ್ಟೆಲ್ಲ ಪ್ರಶ್ನೆಗಳು ಹುಟ್ಕೊಂಡಿದೆ.